ನಮಸ್ಕಾರ, ನಾನು ಪಲ್ಲವಿ ಶಂಕರ್. ಇದು ಸ್ಕೂಪ್ ಕನ್ನಡ. ನಾಳೆ ಬುಧವಾರ ಸಂಜೆ 5:30ಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾರೆ. ಈಗ ಆಲ್ರೆಡಿ 15 ಸಂಭಾವ್ಯ ಪಟ್ಟಿಯನ್ನ ಹೈಕಮಾಂಡ್ಗೆ ತಲುಪಿಸಿದ್ದಾರೆ ತಮ್ಮ ಕ್ಯಾಬಿನೆಟ್ ಅನ್ನ ರಚನೆ ಮಾಡ್ಕೊಳ್ಳೋದಕ್ಕೆ. ಇದರ ನಡುವೆ ಕೆಲವೊಂದು ನಾಯಕರು ಲಾಬಿಯನ್ನ ಶುರು ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಅವಧಿಯಲ್ಲಿ ನಾವು ಸಚಿವರಾಗಬೇಕು ಅಂತ ಹೇಳಿ. ಈಗ ಇರುವಂತಹ ಸಚಿವರು ಆಲ್ರೆಡಿ ಭಯದಲ್ಲಿದ್ದಾರೆ, ನಮ್ಮ ಸ್ಥಾನ ಗಟ್ಟಿ ಇಲ್ಲ, ಕಳ್ಕೊಂತೀವಿ ಅಂತ ಹೇಳಿ. ಈಗ ಇರುವಂತಹ ಕೆಲವೊಂದು ಮಂದಿ ಅಂದ್ರೆ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಪರಮೇಶ್ವರ್ ಅವ್ರು ಇರ್ಬೋದು, ಎಂ.ಬಿ. ಪಾಟೀಲ್ ಅವ್ರು ಇರ್ಬೋದು, ಇವರೆಲ್ಲ ಸಚಿವ ಸ್ಥಾನ ಭದ್ರ ಆಗಿದ್ರು ಕೂಡ ಇನ್ನುಳಿದಂತಹ ಸಚಿವ ಸ್ಥಾನರಿಗೆ ಲಾಬಿ ಶುರುವಾಗಿದೆ. ಇದರ ನಡುವೆನೆ ನಾನು ಆಲ್ರೆಡಿ ಹೇಳ್ದ ಹಾಗೆ 15 ಸಂಭಾವ್ಯ ಪಟ್ಟಿಯನ್ನ ಹೈಕಮಾಂಡ್ಗೆ ಡಿ.ಕೆ. ಶಿವಕುಮಾರ್ ಈಗ ಆಲ್ರೆಡಿ ತಲುಪಿಸಿದ್ದಾರೆ. ಇದೆಲ್ಲವನ್ನ ಪಕ್ಕಕ್ಕಿಡೋಣ. ಈಗ ಆಲ್ರೆಡಿ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ವಹಿಸ್ಕೋತಾರೆ, ರಾಜ್ಯವನ್ನ ಆಳ್ತಾರೆ. ಈಗ ಸದ್ಯಕ್ಕೆ ಕುತೂಹಲ ಮೂಡಿಸಿರುವಂತ ಸುದ್ದಿ ಏನು ಅಂತಂದ್ರೆ, ಅಲ್ಪಸಂಖ್ಯಾತ ಕೋಟಾದಡಿ ಇರುವಂತವರಿಗೆ ಡಿಸಿಎಂ ಪಟ್ಟ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಯಾವ ರೀತಿಯಾಗಿ ಡಿಮ್ಯಾಂಡ್ ಅಂತಂದ್ರೆ, ಯಾವಾಗ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಜಟಾಪಟಿ ಏರ್ಪಾಟಾಗಿತ್ತು, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ಹೈಕಮಾಂಡ್ ಹೇಳ್ತಲ್ಲ, ಆಗ ಸಿದ್ದರಾಮಯ್ಯ ಅವರು ನಾನು ಹೇಳಿದಂತ ವ್ಯಕ್ತಿಗಳನ್ನ ಡಿಸಿಎಂ ಆಗಿ ಮಾಡಬೇಕು, ನಾನು ನೀವು ಹೇಳ್ದ ಹಾಗೆ ರಾಜ್ಯಸಭೆಗೆ ಬರೋದಿಲ್ಲ, ಹಾಗೆ ನನ್ನ ಪತ್ನಿ ಕೂಡ ರಾಜ್ಯಸಭೆಗೆ ಬರೋದಿಲ್ಲ, ಆದ್ರೆ ನಾನು ಯಾರನ್ನ ಹೇಳ್ತೀನಿ ಅವ್ರನ್ನ ಡಿಸಿಎಂ ಆಗಿ ಮಾಡಿ ಅಂತ ಹೇಳಿ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಆಗ ಹೈಕಮಾಂಡ್ ಹೇಳುತ್ತೆ, ನೋಡಿ ನೀವು ಡಿಸಿಎಂ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ನಾವ್ ಯಾರನ್ನ ಮಾಡ್ಬೇಕು ಅವ್ರನ್ನ ಮಾಡ್ತೀವಿ, ಆದ್ರೆ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಿ ಒಂದು ಅಪೀಲ್ ಅನ್ನ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತ ಟೈಮ್ ನಲ್ಲಿ ಯಾರೆಲ್ಲ ಡಿಸಿಎಂ ಆಗಿರ್ಬೇಕು ಅಂತ ಹೇಳಿ ಹೈಕಮಾಂಡ್ ಈಗ ಆಲ್ರೆಡಿ ನಿರ್ಧಾರ ಮಾಡಿದೆ. ಯತೀಂದ್ರ ಅವ್ರಿಗೆ ಆಲ್ಮೋಸ್ಟ್ ಡಿಸಿಎಂ ಪಟ್ಟ ಕೊಡ್ತಾರೆ ಅನ್ನುವಂತ ಸುದ್ದಿ ಇದ್ರೂ ಕೂಡ ಈ ಅಲ್ಪಸಂಖ್ಯಾತ ಕೋಟಾ ಇದೆಯಲ್ಲ, ಜಮೀರ್ ಅಹಮದ್ ಖಾನ್ ಅವರನ್ನ ಅಟ್ ಎನಿ ಕಾಸ್ಟ್ ಡಿಸಿಎಂ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೋರಾಟವನ್ನ ನಡೆಸ್ಕೊಂಡು ಬಂದ್ರು. ಆದ್ರೆ ಸದ್ಯಕ್ಕೆ ಈ ಎಲ್ಲಾ ಕನಸನ್ನ ಜಮೀರ್ ಅಹಮದ್ ಖಾನ್ ಅವರು ಸಚಿವರಾಗಿದ್ದಾರೆ, ಮತ್ತೊಂದು ಕಡೆ ಡಿಸಿಎಂ ಆಗ್ತೀನಿ ಅಂತ ಹೇಳಿ ಕನಸನ್ನ ಕಂಡಿದ್ರಲ್ಲ, ಆ ಕನಸನ್ನ ಭಗ್ನ ಮಾಡಿರೋದು ಆ ಒಂದು ಆಡಿಯೋ. ಡಿ.ಕೆ. ಶಿವಕುಮಾರ್ ಅವರು ಮಾಡಿದಂತ ಮಾಸ್ಟರ್ ಪ್ಲಾನ್ಗೆ ಸದ್ಯಕ್ಕೆ ಜಮೀರ್ ಅಹಮದ್ ಖಾನ್ ಕೇವಲ ಡಿಸಿಎಂ ಅಷ್ಟೇ ಅಲ್ಲ, ತನ್ನ ಸಚಿವ ಸ್ಥಾನವನ್ನ ಕೂಡ ಕಳೆದುಕೊಳ್ಳುವಂತ ಚಾನ್ಸಸ್ ಇದೆ. ಹೇಗೆ ಅಂದ್ರೆ, ನಿನ್ನೆ ಒಂದು ವಿಡಿಯೋ ವೈರಲ್ ಆಯ್ತು. ದಾವಣಗೆರೆ ಉಪಚುನಾವಣೆ ನಡೀತಾ ಇರುವಂತ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ಈ ಹಿಂದೆ ಜಮೀರ್ ಅಹಮದ್ ಖಾನ್ ಅವರು ಬಹಿರಂಗವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದನ್ನ ಶಮನ ಮಾಡೋದಕ್ಕೂ ಕೂಡ ಸಿದ್ದರಾಮಯ್ಯ ಮುಂದಾಗಿದ್ರು. ಯಾಕೆ ನೀವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತಿಲ್ಲ ಅನ್ನುವಂತ ಒಂದಷ್ಟು ಆರೋಪಗಳನ್ನ ಮಾಡಿದ್ರು, ಮೀಡಿಯಾ ಮುಂದೆ ಬಂದು ಮಾತುಕತೆಯನ್ನ ಕೂಡ ಮಾಡಿದ್ರು. ಆದ್ರೆ ಇದೆಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇದ್ದಂತ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ಗೆ ಯಾವ ರೀತಿ ತಲುಪಿಸ್ಬೇಕು ಅಂತ ಹೇಳಿ ಮುಂಚೆಯೇ ಒಂದ್ ರೀತಿ ಪ್ಲಾನ್ ಅನ್ನ ಮಾಡಿದ್ರು. ಇದಾದ ಬಳಿಕ ದಾವಣಗೆರೆಯ ಸಮರ್ಥ್ ಅವರ ತಂದೆ ಅಂದ್ರೆ ಶಾಸಕರಾಗಿರುವಂತಹ ಮಲ್ಲಿಕಾರ್ಜುನ್ ಅವರು ಕೂಡ ಒಂದು ಕಬಾಬ್ ತಿನ್ಸೋ ಮೂಲಕ ಜಮೀರ್ ಅಹಮದ್ ಖಾನ್ ಅವರನ್ನ ಶಮನ ಮಾಡಿದ್ರು. ಅಂದ್ರೆ ಏನು ಆರೋಪಗಳು ನಡೀತಾ ಇತ್ತು, ಮುನಿಸಿನ್ ನಡೀತಾ ಇತ್ತು, ಎಲ್ಲವನ್ನ ಕೂಡ ಶಮನ ಮಾಡಿದ್ರು. ಅಲ್ಲಿಗೆ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಯಾವುದೇ ಅಭ್ಯರ್ಥಿ ಬಂದ್ರು ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ರು. ಒಂದು ಕಡೆ ಇದು ಸಕ್ಸಸ್ ಆಯ್ತು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಅನ್ಕೊಂಡಿದ್ರು. ಆದ್ರೆ ಅದರ ನಡುವೆನೆ ಹಿಂಬದಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಪಕ್ಷಕ್ಕೆ ದ್ರೋಹ ಮಾಡ್ತಾ ಇರುವಂತಹ ಕೆಲಸ ಡಿ.ಕೆ. ಶಿವಕುಮಾರ್ ಅವ್ರಿಗೆ ತಲುಪ್ತು. ಹೇಗೆ ಅಂತಂದ್ರೆ, ಅಲ್ಲೇ ಇದ್ದಂತ ದಾವಣಗೆರೆಯಲ್ಲಿ ಇದ್ದಂತ ಮುಸ್ಲಿಂ ನಾಯಕರೇ ಅಂದ್ರೆ ಅಭ್ಯರ್ಥಿ ಏನಿದ್ದಾರೆ ಅಥವಾ ಮುಸ್ಲಿಂ ಒಕ್ಕೂಟ ಏನಿದೆ ಅವರ ಜೊತೆಗೆ ಮಾತುಕತೆಯನ್ನ ಮಾಡಿ ದಾವಣಗೆರೆಯಲ್ಲಿ ಒಂದಷ್ಟು ಷಡ್ಯಂತ್ರವನ್ನ ಮಾಡಿದ್ರು. ಸಮರ್ಥ ಗೆಲ್ಲಬಾರ್ದು, ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ, ನಮ್ಮನ್ನ ಓಲೈಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ಷಡ್ಯಂತ್ರವನ್ನ ರೂಪಿಸಿದ್ರು. ಆ ಷಡ್ಯಂತ್ರದ ಆಡಿಯೋ ನಿನ್ನೆ ರಾಷ್ಟ್ರದಾದ್ಯಂತ ರಿಲೀಸ್ ಆಯ್ತು. ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದು ನಂದಲ್ಲ ಆಡಿಯೋ ಅಂತ ಹೇಳಿದ್ರು. ಮುಸ್ಲಿಂ ಆ ವ್ಯಕ್ತಿ ಏನ್ ಮಾತಾಡಿದ್ರು ಅವರು ಕೂಡ ನಂದಲ್ಲ ವಿಡಿಯೋ ಇದು ಅಂತ ಹೇಳಿದ್ರು. ಆದ್ರೆ ಇದರ ಜೊತೆಗೆ ಒಂದು ಬ್ರೇಕಿಂಗ್ ಸುದ್ದಿ ಏನು ಅಂತಂದ್ರೆ, ಈ ಆಡಿಯೋ ಎಲ್ಲರಿಗೂ ಗೊತ್ತಾಗಿದ್ದು ನಿನ್ನೆ. ಆದ್ರೆ ಈ ಆಡಿಯೋ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಂಚೆಗೆ ದಾವಣಗೆರೆ ಉಪಚುನಾವಣೆ ನಡೀತಲ್ಲ ಆ ಟೈಮ್ ನಲ್ಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಕ್ಕಿತ್ತು. ಅದನ್ನ ಹೈಕಮಾಂಡ್ಗೆ ಡಿ.ಕೆ. ಶಿವಕುಮಾರ್ ಅವರು ತಲುಪಿಸಿದ್ರು. ನೋಡಿ, ಪಕ್ಷಕ್ಕೆ ದ್ರೋಹ ಬಗಿತಾ ಇದ್ದಾರೆ, ಇಂಥವ್ರನ್ನ ಸಚಿವ ಸ್ಥಾನದಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಮಾಹಿತಿಯನ್ನ ಹೈಕಮಾಂಡ್ಗೆ ತಲುಪಿಸಿದ್ರು. ಅಲ್ಲಿಗೆ ಸಿದ್ದರಾಮಯ್ಯ ಅವರು ಏನ್ ಕನಸನ್ನ ಕಂಡಿದ್ರಲ್ಲ, ಜಮೀರ್ ಅಹಮದ್ ಖಾನ್ ಅವರನ್ನ ಡಿಸಿಎಂ ಮಾಡ್ಬೇಕು ಅಂತ ಹೇಳಿ, ಅದು ಅಲ್ಲಿ ಭಗ್ನ ಆಯ್ತು. ಸದ್ಯಕ್ಕೆ ಆ ಆಡಿಯೋ ಮೂಲಕ ಜಮೀರ್ ಅಹಮದ್ ಖಾನ್ ಅವರ ಸಚಿವ ಸ್ಥಾನವನ್ನ ಕೂಡ ಕೆಳಗಿಳಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ. ಹೈಕಮಾಂಡ್ಗೆ ಕೊಟ್ಟಿರುವಂತಹ ಸಂಭಾವ್ಯ ಪಟ್ಟಿ ಏನಿದೆ ಆ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರನ್ನ ಕೈ ಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಸಿದ್ದರಾಮಯ್ಯ ಎಲ್ಲೇ ಹೋದ್ರು ಹಿಂದೆ ಮುಂದೆ ಈ ಜಮೀರ್ ಅಹಮದ್ ಖಾನ್ ಅವರು ಓಡಾಡ್ತಾ ಇದ್ರು. ಹಾಗೆ ಯಾವುದೇ ಪ್ರೆಸ್ ಮೀಟ್ ನಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳ್ತಾ ಇದ್ರು. ಸದ್ಯಕ್ಕೆ ಜಮೀರ್ ಅಹಮದ್ ಖಾನ್ ಅವರನ್ನ ಕೆಳಗಿಳಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಮಾಡಿದಂತ ಅಷ್ಟೂ ಪ್ರಯತ್ನಗಳು
ಸಕ್ಸಸ್ ಆಗಿದೆ ಕೇವಲ ಒಂದು ಆಡಿಯೋ ಮೂಲಕ. ಇನ್ನಷ್ಟು ವಿಡಿಯೋ ಮೂಲಕ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ಗಳಿರ್ಬೋದು, ಕ್ರೈಮ್ ಡೆವಲಪ್ಮೆಂಟ್ಸ್ಗಳಿರ್ಬೋದು ಎಲ್ಲವನ್ನ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.